ಈ ಹಿಂದೆ ದಶರಥನಿಗೆ ಸುಮಂತ್ರ ಋಷ್ಯಶೃಂಗಾರ ಕತೆ ಹೇಳಿದ್ದನ್ನು ನೋಡಿದ್ವಿ. ಈಗ ಕತೆ ಹೇಳೋ ಕಾರಣ ಆಗಿದ್ದೇನು ಅಂತ ನೋಡೋಣ. ಬ್ರಹ್ಮನಿಗೆ 4 ಜನ ಮಾನಸ ಪುತ್ರರು: ಸನಕ, ಸನಂದ, ಸನಾತನ, ಸನತ್ಕುಮಾರ. ಇವರನ್ನ ಚತುರ್ಸನ ಅಂತಾರೆ, ಮಹಾಜ್ಞಾನಿಗಳು. ಇವ್ರ ಪೈಕಿ ಸನತ್ಕುಮಾರರು ಒಂದು ಕತೆ ಹೇಳಿರ್ತಾರೆ. ಪುತ್ರಾಶ್ಚಾಸ್ಯ ಭವಿಷ್ಯಂತಿ ಚತ್ವಾರೋ ಅಮಿತ ವಿಕ್ರಮಃ ವಂಶ ಪ್ರತಿಷ್ಠಾನಕರ ಸರ್ವಲೋಕೇಶು ವಿಶ್ರುತ. ದಶರಥನಿಗೆ ಒಂದಲ್ಲ ಅಂತ 4 ಜನ ಮಕ್ಕಳಾಗೋ ಭಾಗ್ಯ ಇರುತ್ತೆ, ಅವರಿಂದ ಜಗತ್ತಿಗೆ ಒಳ್ಳೆಯದಾಗುತ್ತೆ ಅಂತ ಸನತ್ಕುಮಾರರು ಹೇಳಿರ್ತಾರೆ. ಅದು ನಿಜವಾಗಬೇಕು ಅಂದರೆ ಏನು ಮಾಡಬೇಕು? ಅಂಗದೇಶದ ರಾಜ ರೋಮಪಾದನ ಜೊತೆ ದಶರಥ ಮೊದಲು ಸಖ್ಯ ಬಿಡಿಸ್ಬೇಕು. ಆಮೇಲೆ ತನ್ನ ಮಗಳು ಶಾಂತಾನ್ನೋಳನ್ನು ರೋಮಪಾದನಿಗೆ ದತ್ತು ಕೊಡಬೇಕು. ಆ ಶಾಂತಾಳ ಗಂಡ ಋಷ್ಯಶೃಂಗ ಆತನನ್ನು ಬೇಡ್ಕೊಂಡು ಒಂದು ಯಾಗ ಮಾಡಿಸ್ಬೇಕು. ಆಗ ದಶರಥನಿಗೆ ಪುತ್ರ ಸಂತಾನ ಆಗುತ್ತೆ ಅಂತ ಸನತ್ಕುಮಾರರು ಹೇಳಿರ್ತಾರೆ. ಆ ಕತೆ ದಶರಥನಿಗೆ ಗೊತ್ತಿಲ್ಲ, ಆದರೆ ಸುಮಂತ್ರನಿಗೆ ಗೊತ್ತಿರುತ್ತೆ. ಇದನ್ನು ನೋಡಿದರೆ ಒಬ್ಬ ರಾಜನಿಗಿಂತ ಮಂತ್ರಿ ಆದವನಿಗೆ ಈ ಏನೇನೆಲ್ಲ ವಿಚಾರ ಸಂಗ್ರಹ ಮಾಡೋ ಜಾಣ್ಮೆ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಮಾಮೂಲಾಗಿ ಶಾಂತಿ ಅನ್ನೋಳು ದಶರಥನ ಮಗಳು. ಆಕೆನ ದಶರಥ ರೋಮಪಾದನಿಗೆ ದತ್ತು ಕೊಟ್ಟಿದ್ದ ಅಂತಲೇ ಸುಮಾರು ಕಥೆಗಳು ಹೇಳ್ತವೆ. ಆದರೆ ವಾಲ್ಮೀಕಿಗಳು ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಅಂಗರಾಜೇನ ಸಖ್ಯಂಚ ತಸ್ಯ ರಾಜ್ಞೋ ಭವಿಷ್ಯತಿ ಕನ್ಯಾಚ ಅಸ್ಯ ಮಹಾಭಾಗ ಶಾಂತ ನಾಮ ಭವಿಷ್ಯತಿ ಅಂತಾರೆ. ಅಂದರೆ ಅವನಿಗೆ ಶಾಂತ ಅನ್ನೋ ಮಗಳು ಹುಡ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವನು ಅಂದರೆ ದಶರಥನ ಅಥವಾ ರೋಮಪಾದನ? ಇದು ಗೊಂದಲವಾಗಿ ಉಳಿದುಬಿಡುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ದರೆ ಕಮೆಂಟ್ ಮಾಡಿ. ಆದರೆ ಈ ದಶರಥ ಮತ್ತು ರೋಮಪಾದ ಇವರಿಬ್ಬರ ಸ್ನೇಹ ಎಷ್ಟು ಗಟ್ಟಿ ಅಂತ ನೋಡಿದರೆ, ಈಕೆ ದಶರಥನ ಮಗಳೇ ಆಗಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಅವಳನ್ನು ವಾಲ್ಮೀಕಿ ಮಹರ್ಷಿ ಮಹಾಭಾಗ ಅಂತ ಕರೀತಾರೆ. ಅಂದರೆ ಅದೃಷ್ಟಶಾಲಿ, ಸೌಭಾಗ್ಯವಂತೆ ಅಂತೆಲ್ಲ ಅರ್ಥ ಇದೆ. ಆ ಶಾಂತಳಿಂದಲೇ ಋಷ್ಯಶೃಂಗರು ಅಂಗದೇಶದಿಂದ ಅಯೋಧ್ಯ ತನಕ ಬರೋ ಹಾಗಾಗುತ್ತೆ. ಅಂದಹಾಗೆ ಸನತ್ಕುಮಾರರ ದೂರದೃಷ್ಟಿ, ಅವರ ಭವಿಷ್ಯ ಜ್ಞಾನ ಎಲ್ಲಿ ತನಕ ಇತ್ತು ಅಂದರೆ, ಋಷ್ಯಶೃಂಗ ಇತಿಖ್ಯಾತ ಸ್ತಸ್ತಾಪುತ್ರೋ ಭವಿಷ್ಯತಿ. ವಿಭಾಂಡಕನಿಗೆ ಋಷ್ಯಶೃಂಗ ಹುಟ್ಟೋದ್ರಿಂದ ಹಿಡಿದು ಸರ್ವಲೋಕ ವಿಶ್ರುತ, ಎಲ್ಲ ಲೋಕದಲ್ಲೂ ಫೇಮಸ್ ಆಗುವಂಥ ಪುತ್ರಾಶ್ಚಾಸ್ಯ ಭವಿಷ್ಯಂತಿ, 4 ಜನ ಮಕ್ಕಳು ಹುಡ್ತಾರೆ ದಶರಥನಿಗೆ ಅನ್ನೋ ತನಕ ಪ್ರತಿಯೊಂದನ್ನು ಹೇಳಿರ್ತಾರೆ. ಋಷ್ಯಶೃಂಗನ ಕಥೆಯಲ್ಲಿ ರೋಮಪಾದನ ಬದುಕಲ್ಲಿ ಅವರ ಮಾತು ಅದಾಗಲೇ ನಿಜ ಆಗಿದೆ. ಈಗ ದಶರಥನ ಲೈಫಲ್ಲಿ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ನೋಡೋಣ. ಋಷ್ಯಶೃಂಗರ ಬಗ್ಗೆ ಹೇಳೋ ಸುಮಂತ್ರ ಮತ್ತು ಒಂದು ಸಜೆಷನ್ ಕೊಡ್ತಾನೆ. ಸ್ವಯಮೇವ ಮಹಾರಾಜ ಗತ್ವಾ ಸಬಲ ವಾಹನ, ನೀನೇ ವಾಹನ ಸಮೇತ ಖುದ್ದಾಗಿ ಹೋಗಿ ಕರ್ಕೊಂಡು ಬಾ ಋಷ್ಯಶೃಂಗರನ್ನ ಅಂತ ಹೇಳ್ತಾನೆ. ಯಾಕಂದರೆ ರಾಜ ಎಷ್ಟೇ ದೊಡ್ಡವನಾದರೂ ಋಷಿ ಆದವನ ಸ್ಥಾನ ಅದಕ್ಕಿಂತ ದೊಡ್ಡದು. ಆತ ಹೇಳಿದ ಮಾತು ದಶರಥನಿಗೂ ಓಕೆ ಆಯಿತು. ಹಾಗಂತ ತಕ್ಷಣ ಹೊರಡ್ಬಿಟ್ನೇನು? ಇಲ್ಲ, ವಸಿಷ್ಠಂಚ ಅನುಮಾನ್ಯ, ಕುಲಗುರು ವಸಿಷ್ಠರ ಪರ್ಮಿಷನ್ ತಗೊಂಡ. ಅವರು ಮಹರ್ಷಿಗಳು. ಅಂಥವ್ರು ಇರುವಾಗ ಋಷ್ಯಶೃಂಗ ವಸಿಷ್ಠರಿಗಿಂತ ತುಂಬ ಸಣ್ಣವನು ಬೇರೆ. ಅಂಥವನಿಂದ ದೊಡ್ಡ ಯಾಗ ಮಾಡಿಸ್ತೀನಿ ಅಂತ ಹೇಳೋದು ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗಿ ವಸಿಷ್ಠರನ್ನ ಕೇಳ್ತಾನೆ. ವಸಿಷ್ಠರ ದೊಡ್ಡ ಗುಣ ಮುಂದೆ ಗೊತ್ತಾಗುತ್ತೆ. ಅಲ್ಲಿಂದ ದಶರಥ ಅಂಗದೇಶಕ್ಕೆ ಹೊರಡ್ತಾನೆ. ಹೋಗುವಾಗ ಅಂತಃಪುರ ಸಹ ಅಮಾತ್ಯ, ತನ್ನ ಹೆಂಡತೀರು ಜೊತೆಗೆ ಮಂತ್ರಿಗಳನ್ನು ಕರ್ಕೊಂಡು ಹೋಗ್ತಾನೆ. ಯತ್ರ ಸದ್ವಿಜ ಪ್ರಯಯವು, ದ್ವಿಜ ಅಂದರೆ ಋಷ್ಯಶೃಂಗರಿದ್ದ ಊರಿಗೆ ಬರ್ತಾನೆ. ವನಾನಿ ಅಂದರೆ ಕಾಡುಗಳು, ಸರಿತ ಅಂದರೆ ನದಿಗಳು, ಅವನ್ನೆಲ್ಲ ದಾಟ್ಕೊಂಡು ಅಂಗದೇಶಕ್ಕೆ ಬರ್ತಾನೆ. ಹೆಂಗೆ ಬರ್ತಾನೆ? ವ್ಯತಿಕ್ರಮ್ಯ ಶನೈಹಿ, ನಿಧಾನವಾಗಿ ರೀಚ್ ಆಗ್ತಾನೆ. ಮನಸ್ಸಲ್ಲಿ ಮಗು ಬೇಕು ಅನ್ನೋ ತುಡಿತಾ ಇದೆ, ಆದರೆ ಧಾವಂತ ಇಲ್ಲ, ಅವಸರ ಇಲ್ಲ. 60 ವರ್ಷವೇ ಕಾದೋನಿಗೆ ಇನ್ನೊಂದಷ್ಟು ದಿನ ಕಾಯೋದು ಅಂಥ ಕಷ್ಟವೇನೂ ಇರಲಿಲ್ಲ. ಜೊತೆಗೆ ಅವಸರ ಪಟ್ಟರೆ ಮಹತ್ ಕಾರ್ಯ ಸಾಧ್ಯವಾಗಲ್ಲ ಅನ್ನೋದು ದಶರಥನಿಗೆ ಗೊತ್ತಿತ್ತು ಅನಿಸುತ್ತೆ. ಹಾಗಾಗಿನೇ ಆತರ ಇಲ್ಲದೆ ಅದೊಂಥರ ತೀರ್ಥಯಾತ್ರೆ ಆಗಿತ್ತು ಅನಿಸುತ್ತೆ. ಕಾಡು ನದಿಗಳನ್ನು ದಾಟೋದ್ರ ಅರ್ಥ ಬರೀ ಈ ಫಿಸಿಕಲ್ ಟೆರೇನು ಮೀರಿ ಬರೋದು ಅಂತ ಅಲ್ಲ, ಇಂಟರ್ನಲ್ ಲಿಮಿಟೇಷನ್ಸ್ ಏನಿದಾವೋ ಅದನ್ನು ಮೀರೋದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಅವಕಾಶ ಇದೆ. ಅಂತೂ ದಶರಥ ಪರಿವಾರ ಸಮೇತ ರೋಮಪಾದನ ಆಸ್ಥಾನಕ್ಕೆ ಬಂದು ನೋಡಿದರೆ ಅವನಿಗೆ ಮೊದಲು ಕಾಣೋದು ದ್ವಿಜಶ್ರೇಷ್ಠಂ ಋಷ್ಯಶೃಂಗ. ಆತ ರೋಮಪಾದ ಸಮೀಪಗಂ, ರೋಮಪಾದನ ಪಕ್ಕದಲ್ಲೇ ಕೂತಿದ್ದ. ಹೇಗೆ ಕೂತಿದ್ದ ಅಂದರೆ, ದೀಪ್ಯಮಾನಂ ಅನಲಂ ಇವ, ಬೆಂಕಿಯಂತೆ ಹೊಳಿತಿದ್ರು. ನೋಡಿ ಎಂಥ ಹೋಲಿಕೆ ಇದು. ಋಷ್ಯಶೃಂಗರನ್ನು ಪರ್ವತಕ್ಕೋ ಸಮುದ್ರಕ್ಕೋ ಅಲ್ಲ, ಬೆಂಕಿಗೆ ಹೋಲಿಸ್ತಾ ಇದ್ದಾರೆ ವಾಲ್ಮೀಕಿ. ಅದು ಎಂಥ ಬೆಂಕಿ? ಸುಡೋ ಬೆಂಕಿ ಅಲ್ಲ,
ಬೆಳಗೋ ಬೆಂಕಿ, ಪಾವಿತ್ರ್ಯ, ಜ್ಞಾನ, ಸತ್ವಶಕ್ತಿಯಿಂದ ಹೊಳೆಯೋ ಬೆಂಕಿ, ಸುದೀರ್ಘ ತಪಸ್ಯದಿಂದ ಒಳಗಿದ್ದ ಜ್ಞಾನಾಗ್ನಿಯ ಬೆಳಕು. ಅದು ಹೊರಗಿನ ಬೆಳಕಲ್ಲ. ಅದು ಅಲ್ಲದೆ ನಾಡಿನ ಗಂಧ ಗಾಳಿಯು ಗೊತ್ತಿಲ್ಲದೇ ಇದ್ದ ಋಷ್ಯಶೃಂಗ ಇವತ್ತು ರಾಜನ ಆಸ್ಥಾನದಲ್ಲಿ ಆತನ ಪಕ್ಕದಲ್ಲಿ ಕೂತಿದ್ದಾರೆ. ಅದರ ಅರ್ಥ ಜಗತ್ತಿನ ಹಿತಕ್ಕೋಸ್ಕರ ಋಷಿಯೊಬ್ಬ ತನ್ನ ಮೋಕ್ಷದ ಆಕಾಂಕ್ಷೆನೂ ಕೂಡ ಆಚೆ ಇಡ್ತಾನೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಅಂತ ರಾಜನ ಪಕ್ಕದಲ್ಲಿ ಕೂತು ಬಿಟ್ಟಿದ್ರು ಅನಿಸುತ್ತೆ. ದಶರಥ ಬಂದಿದ್ದು ನೋಡಿ ರೋಮಪಾದನಿಗೆ ತುಂಬ ಸಂತೋಷ ಆಯಿತು. ಪ್ರಹೃಷ್ಟೇನ ಅಂತರಾತ್ಮಾನ, ಬರೀ ಮೇಲ್ನೋಟಕ್ಕಲ್ಲ, ಅವನಿಗೆ ಮನಸಾರೆ ಆತ್ಮಾನಂದವೇ ಆಯಿತು. ಹಾಗಾಗಿನೇ ಯಥಾನ್ಯಾಯಂ ತಸ್ಯ ಪೂಜಾನ್ ಚಕ್ರೆ, ಶಾಸ್ತ್ರದ ಪ್ರಕಾರ ಹೇಗೆ ಸ್ವಾಗತ ಮಾಡಬೇಕು ಹಾಗೆ ಸಖಿತ್ವಂ, ಸ್ನೇಹಪೂರ್ವಕವಾಗಿ, ವಿಶೇಷತಃ ಸ್ಪೆಷಲ್ಲಾಗಿ ಸ್ವಾಗತ ಮಾಡ್ದ. ಅಲ್ಲಿ ಬರೀ ಪ್ರೋಟೋಕಾಲ್ ಇರಲಿಲ್ಲ, ಪ್ರೀತಿ ಇತ್ತು. ನಮ್ಮಲ್ಲಿ ಅತಿಥಿ ಸತ್ಕಾರ ಅನ್ನೋದು ಬರೀ ಸೋಷಲ್ ಫಾರ್ಮಾಲಿಟಿ ಅಲ್ಲ, ಶಿಷ್ಟಾಚಾರ ಅಲ್ಲ, ಅದೊಂದು ಸೇವೆ, ಅದೇ ಒಂದು ಯಜ್ಞ, ದೈವಾರಾಧನೆಯ ಒಂದು ವಿಧಾನ ನಮ್ಮ ಸನಾತನ ಪರಂಪರೆಯಲ್ಲಿ. ತನ್ನ ಗೆಳೆಯ ಬಂದಿದ್ದೇ ತಡ ಅಳಿಯನ ಹತ್ರ ಹೋಗಿ, ಅಂದರೆ ಋಷ್ಯಶೃಂಗರ ಮುಂದೆ ಕರ್ಕೊಂಡು ಬಂದು, ರೋಮಪಾದೇನ ಚ ಆಖ್ಯಾತಂ ಸಖ್ಯಂ ಸಂಬಂಧಕಂ ಚೈವ. ದಶರಥನದು ತನ್ನದು ಎಂಥ ಫ್ರೆಂಡ್ಶಿಪ್ಪು, ಎಂಥ ಸಂಬಂಧ ಇಬ್ಬರದು ಅಂತೆಲ್ಲ ಅರ್ಥ ಮಾಡಿಸ್ದ ಋಷ್ಯಶೃಂಗರಿಗೆ. ಅದರ ನೆಕ್ಸ್ಟು ತದಾತಾಂ ಪ್ರತ್ಯಪೂಜಯ. ಋಷ್ಯಶೃಂಗರು ಕೂಡ ಅದೇ ಥರ ಗೌರವ ಕೊಟ್ಟು ಮಾತಾಡಿಸ್ತಾರೆ. ಬರೀ ಫ್ರೆಂಡ್ ಮಾತ್ರ ಆಗಿದ್ದಿದ್ರೆ ಈ ಮಾತು ಬರ್ತಿತ್ತೋ ಇಲ್ವೋ, ಶಾಂತಳ ಗಂಡ ಅನ್ನೋ ಕಾರಣಕ್ಕೆ ಆ ಗೌರವ ಮತ್ತು ಹೆಚ್ಚಾಗಿರ್ಬೋದು. ಆದರೂ ಸನಾತನ ಪರಂಪರೆ ನಿಂತಿರೋದೇ ಪರಸ್ಪರ ಗೌರವದ ಮೇಲೆ ತಾನೆ. ಹಿಂಗೆ ಬಂದ ದಶರಥ ಸುಮಾರು 7-8 ದಿನ ಅಂಗದೇಶದಲ್ಲೇ ಇದ್ದ. ಆಮೇಲೆ ಒಂದು ದಿನ ರಾಜಾನಾಂ ಇದಮಬ್ರವೀತ್, ತಾನು ಬಂದಿದ್ದ ಉದ್ದೇಶ ಹೇಳ್ದ. ಆಗಲೇ ಹೇಳಿದ್ನಲ್ಲ, ದಶರಥನಿಗೆ ಆಸೆ ಇತ್ತು, ಆತರ ಇರಲಿಲ್ಲ ಅಂತ, ಅದಕ್ಕಿದು ಒಂದೇ ಸಾಕ್ಷಿ. ಹಾಗಾಗಿನೇ ಸಮಯ ಬಂದಾಗ ರೋಮಪಾದನ ಮುಂದೆ ತನ್ನ ಬೈಕೆ ಇಟ್ಟ. ನಿನ್ನ ಮಗಳು ಶಾಂತ ತನ್ನ ಗಂಡನ ಜೊತೆ, ಅಂದರೆ ಋಷ್ಯಶೃಂಗರ ಜೊತೆ ನನ್ನ ಊರು ಅಯೋಧ್ಯೆಗೆ ಬರಲಿ, ಯಾಕಂದರೆ ಅಲ್ಲಿ ಮಹತ್ ಕಾರ್ಯಂ ಉದ್ಯತಂ, ನಾನೇನೋ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ಕೊಳ್ತಿದ್ದಾನೆ. ಅದಕ್ಕೆ ರೋಮಪಾದನು ಒಪ್ಕೊಳ್ತಾನೆ. ಜೊತೆಗೆ ಉವಾಚ ವಚನಂ ವಿಪ್ರಂ ಗಚ್ಚತ್ವಂ ಸಹ ಭಾರ್ಯಯ, ನಿನ್ನ ಹೆಂಡತಿನೂ ಕರ್ಕೊಂಡು ಅಯೋಧ್ಯೆಗೆ ಹೋಗಿ ಅಂತ ತನ್ನ ಅಳಿಯನಿಗೆ, ಅಂದರೆ ಮಹರ್ಷಿ ಋಷ್ಯಶೃಂಗನಿಗೆ ತಾನೇ ಖುದ್ದಾಗಿ ಹೇಳ್ತಾನೆ. ಅವನ ಮಾತು ಕೇಳ್ತಿದ್ದ ಹಾಗೇನೆ ಋಷ್ಯಶೃಂಗ ಸ ನೃಪೇಣ ಅಭ್ಯನುಜ್ಞಾತ ಪ್ರಯಯೋ ಸಹ ಭಾರ್ಯಯ, ಹೆಂಡತಿ ಜೊತೆಗೆ ಅಯೋಧ್ಯೆಗೆ ಹೊರಡ್ತಾರೆ. ಋಷ್ಯಶೃಂಗರು ಹೊರಟಿದ್ದಕ್ಕೆ ಬರೀ ದಶರಥನಿಗೆ ಮಾತ್ರ ಖುಷಿಯಾಗಲ್ಲ, ರೋಮಪಾದ ಕೂಡ ಅಷ್ಟೇ ಖುಷಿ ಪಡ್ತಾನೆ. ಆ ಸಂತೋಷಕ್ಕೆ ಇಬ್ಬರು ಮಾತಾಡಲ್ಲ, ಬದಲಾಗಿ ತಾವು ಅನ್ಯೋನ್ಯಾಂಜಲಿನ ಕೃತ್ವ, ಒಬ್ಬರಿಗೊಬ್ಬರು ಕೈ ಮುಗಿದುಕೊಳ್ತಾರೆ. ಸ್ನೇಹಾತ್ ಸಂಶ್ಲಿಷ್ಟ, ಪ್ರೀತಿಯಿಂದ ಅಪ್ಕೊಳ್ತಾರೆ. ಆಮೇಲೆ ಸಹೃದಂ ಅಪೃಚ್ಛ, ಸ್ನೇಹಿತನಿಂದ ಬೀಳ್ಕೊಳ್ತಾನೆ. ಇವನು ಹೊರಡೋ ಮುಂಚೆ ದೂತಾನ್ ಶೀಘ್ರಗಾಮಿನ, ಸ್ಪೀಡಾಗಿ ಪ್ರಯಾಣ ಮಾಡೋ ಕೆಪಾಸಿಟಿ ಇರೋ ದೂತರನ್ನ ಕರೆದು ಒಂದು ಟಾಸ್ಕ್ ಕೊಡ್ತಾನೆ ದಶರಥ. ಏನಂದರೆ ಕ್ರಿಯತಾಂ ನಗರಂ ಸರ್ವಂ ಕ್ಷಿಪ್ರಮೇವ ಸ್ವಲಂಕೃತಂ ಧೂಪಿತಂ ಸಿಕ್ತ ಸಂಪೃಷ್ಟಂ ಪತಾಕ ಅಭಿರಲಂಕೃತ. ಈಗಿಂದೀಗಲೇ ಅಯೋಧ್ಯೆನ ಅಲಂಕಾರ ಮಾಡಿ. ಹೆಂಗೆ ಅಂದರೆ ಸ್ವಲಂಕೃತಂ, ಹೂಮಾಲೆ, ಹಸಿರು ತೋರಣ ಕಟ್ಟಬೇಕು. ಧೂಪಿತಂ, ಎಲ್ಲೆಲ್ಲೂ ಸುಗಂಧದ ಸುವಾಸನೆ ತುಂಬಿರಬೇಕು. ಸಿಕ್ತ ಸಂಪೃಷ್ಟಂ, ಎಲ್ಲೆಲ್ಲೂ ನೀರು ಹಾಕಿ ಶುದ್ಧಗೊಳಿಸಬೇಕು. ಪತಾಕಾಭಿ ಅಲಂಕೃತಂ, ಈಗಿನ ಹಾಗೆ ಅವಾಗ ಫ್ಲೆಕ್ಸು ಬ್ಯಾನರು ಇರಲಿಲ್ಲ ಅಲ್ಲ, ಅದಕ್ಕೆ ಎಲ್ಲ ಕಡೆ ಬಾವುಟ ಕಟ್ಟಿ ಅಂತ ಹೇಳ್ತಾನೆ. ಈಗಲೂ ನಮ್ಮೂರ ಕಡೆ ಜಾತ್ರೆ ಆದಾಗ ನೋಡಿ ಇದೇ ಥರ ಬಾವುಟ ಕಟ್ಟೋ ಪರಿಪಾಠ ಇದೆ. ಅದು ವಿಜಯದ ಸಂಕೇತ, ಸಂತೋಷದ ಸಂಕೇತ. ಅದೇ ಥರ ಮಂಗಳಕರನೂ ಹೌದು. ಈ ಥರ ಬರೀ ಅರಮನೆನಲ್ಲ, ಮೇನ್ ಸಿಟಿ ಮಾತ್ರ ಅಲ್ಲ, ನಗರಂ ಸರ್ವಂ, ಇಡೀ ಊರನ್ನೇ ರೆಡಿ ಮಾಡಿ ಅಂತ ಆದೇಶ ಕೊಡ್ತಾನೆ. ದಶರಥ ಅರ್ಧ ದಾರಿಗೆ ಬರೋ ಮೊದಲೇ ಆ ದೂತರು ಬಂದು ಅಯೋಧ್ಯೆ ಜನಕ್ಕೆ ವಿಷ ಮುಟ್ಟಿಸಿದ್ರು. ದಶರಥನ ಮಾತು ಕೇಳಿ ತಥಾ ಪ್ರಹೃಷ್ಟ ಪೌರಸ್ತೆ ಶುತ್ವಾ ರಾಜಾನಮಾಗತಾಂ ತಥಾ ಪ್ರಚಕೃತತ್ಸರ್ವಂ ರಾಜ್ಞಾ ಯತ್ಪ್ರೇಷಿತಂ ತದಾ. ಅಯೋಧ್ಯೆಯ ಜನ ಖುಷಿ ಪಡ್ತಾರೆ. ಈ ಮಾತು ಹೇಳುವಾಗ ವಾಲ್ಮೀಕಿ ಪೌರ ಅನ್ನೋ ಪದ ಬಳಸ್ತಾರೆ. ಅಂದರೆ ಅಯೋಧ್ಯೆಯಲ್ಲಿದ್ದವರು ಬರೀ ಜನರಲ್ಲ, ದೇ ಆರ್ ನಾಟ್ ಜಸ್ಟ್ ನಂಬರ್ಸ್, ದೇ ಆರ್ ಸಿಟಿಸನ್ಸ್. ಪುರಧರ್ಮ ಪಾಲನೆ ಮಾಡ್ತಿದ್ದವರು. ಜನಕ್ಕೆ ಮೆದುಳೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಇರುತ್ತೆ, ಆದರೆ ಪೌರರಿಗೆ ಮೆದುಳು ಇರುತ್ತೆ, ಅಕೌಂಟಬಿಲಿಟಿನೂ ಇರುತ್ತೆ. ನಮ್ಮ ದೇಶ, ನಮ್ಮ ಜನ ಅನ್ನೋ ಜವಾಬ್ದಾರಿ ಇರುತ್ತೆ. ಅಂಥ ಪೌರರು ಇದ್ದರು ಅಯೋಧ್ಯೆಯಲ್ಲಿ. ಅವರು ತಥಾ ಪ್ರಚಕ್ರು, ಎಕ್ಸಾಕ್ಟ್ಲಿ ದಶರಥ ಹೆಂಗೆ ಹೇಳಿದ್ನೋ ಅದನ್ನೇ ಮಾಡ್ತಾರೆ.
ಇದರಿಂದ ರಾಜ ಧರ್ಮದಿಂದ ಆಳ್ವಿಕೆ ಮಾಡಿದರೆ ಪ್ರಜೆಗಳು ಪ್ರೀತಿಯಿಂದ ಸ್ಪಂದಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಕಡೆಗೆ ದಶರಥ ಬಂದಾಗ ಶಂಖದುಂದುಭಿ ನಿರ್ಘೋಷೈ, ಮಂಗಳಪ್ರದವಾದ ಶಂಖ, ವಿಜಯೋತ್ಸಾಹದ ಸಂಕೇತವಾದ ದುಂದುಭಿಯ ಸದ್ದು ಮಾಡ್ತಾರೆ. ಋಷ್ಯಶೃಂಗರನ್ನು ಅರಮನೆಯ ಅಂತಃಪುರಕ್ಕೆ ಕರ್ಕೊಂಡು ಬಂದ ದಶರಥ ಶಾಸ್ತ್ರತಃ ಪೂಜಾಂ ಕೃತ್ವ, ಶಾಸ್ತ್ರಬದ್ಧವಾಗಿ ಋಷಿಗೆ ಹೇಗೆ ಗೌರವ ಕೊಡಬೇಕೋ ಆ ಗೌರವ ಕೊಡ್ತಾನೆ. ಜೊತೆಗೆ ತಸ್ಯ ಉಪವಾಹನಾತ್ ತದಾತ್ಮಾನಂ ಕೃತಕೃತ್ಯ ಮೇನೆ, ಏನು ಸೇವೆ ಮಾಡಬೇಕೋ ಅದನ್ನು ಆತ್ಮಪೂರ್ವಕವಾಗಿ ಮಾಡ್ತಾನೆ. ಇನ್ನೊಂದು ಕಡೆ ದಶರಥನ ಹೆಂಡತಿಯರಿಗೆ ಮನೆ ಮಗಳು ತವರಿಗೆ ಬಂದ್ಲು ಅನ್ನೋ ಖುಷಿ. ಪ್ರೀತ್ಯಾನಂದಂ ಉಪಾಗಮನ್, ಅಲ್ಲಾಕೆ ಸುಖಿತ, ಕಂಫರ್ಟ್ ಆಗಿದ್ಲು. ಯಾರು? ಶಾಂತ. ತವ್ರ ಮನೆ ಸೇರಿದ ಮೇಲೆ ಹೆಣ್ಣು ಮಕ್ಕಳ ಖುಷಿಗೆ ಆಳ ಅಳತೆ ಅಂತೆಲ್ಲಾದರೂ ಉಂಟ ಹೇಳಿ. ಹೀಗೆ ಒಂದಷ್ಟು ಕಾಲ ಇದ್ದರು. ಆಗ ತತಃಕಾಲೇ ಬಹುತಿಥೆ, ಕೆಲವು ದಿನ ಆದಮೇಲೆ ಸುಮನೋಹರೇ ವಸಂತೆ ಸಮನುಪ್ರಾಪ್ತೆ, ವಸಂತ ಕಾಲ ಬಂದಾಗ ದಶರಥನಿಗೆ ಯಜ್ಞ ಮಾಡೋ ಮನಸ್ಸಾಯಿತು. ನೋಡಿ, ಇಲ್ಲಿ ಎರಡು ಸಂಗತಿ ಗಮನಿಸಬಹುದು. ಒಂದು, ದಶರಥನಿಗೆ ಮಕ್ಕಳು ಬೇಕು ಅನ್ನೋ ಬಯಕೆ ಇದೆ, ತರಾತುರಿ ಇಲ್ಲ. ಅದಕ್ಕೆ ಒಂದಷ್ಟು ಕಾಲ ಕಾದ. ಆದರೆ ವಸಂತದಲ್ಲಿ ಅವನ ಬಯಕೆ ಹೆಚ್ಚಾಯಿತು. ಯಾಕಂದರೆ ವಸಂತ ಮಾಸ ಬಂದಾಗ ಹೂವು ಅರಳಲೇಬೇಕು, ಮಾವು ಚಿಗುರಲೇಬೇಕು. ಅದರ ಅರ್ಥ ವಸಂತ ಅಂದರೆ ಫರ್ಟಿಲಿಟಿ, ರಿಬರ್ತ್. ಅದು ಪರಿಪೂರ್ಣತೆಯ ಪ್ರತೀಕ ಇದ್ದ ಹಾಗೆ. ಗಿಡ ಮರಗಳಲ್ಲೆಲ್ಲ ಹೊಸ ಚಿಗುರು ನೋಡ್ತಾ ಇದ್ದ ದಶರಥನಿಗೆ ತನ್ನ ಮನೆಯಲ್ಲೂ ಒಂದು ಹೂವು ಅರಳಲಿ ಅನ್ನೋ ಆಸೆ ಹುಟ್ಟಿತು. ಆಗ ತತಃಪ್ರಸಾದ್ಯ ಶಿರಸ, ಋಷ್ಯಶೃಂಗರ ಮುಂದೆ ತಲೆ ಬಗ್ಗಿಸ್ಕೊಂಡು ವಿನಮ್ರವಾಗಿ ಯಜ್ಞಾಯ ವರಯಾಮಾಸ ಸಂತಾನಾರ್ಥಂ ಕುಲಸ್ಯ ವೈ, ಪುತ್ರ ಸಂತಾನದ ಯಜ್ಞಕ್ಕೆ ಸಂಕಲ್ಪ ಮಾಡಿ ಅಂತ ಕೇಳ್ಕೊಂಡ. ಅವನ ಮಾತು ಮುಗಿತಿದ್ದ ಹಾಗೇ ಋಷ್ಯಶೃಂಗರು ಹೇಳ್ತಾರೆ, ತಥೇತಿ, ಹಾಗೇ ಆಗಲಿ. ಸಂಭಾರ ಸಂಭ್ರಿಯಾಂತಾಂ, ಯಜ್ಞ ಪರಿಕರಗಳು ರೆಡಿ ಮಾಡ್ಕೊಳ್ಳಿ. ತೇ ತುರಗಶ್ಚ ವಿಮುಚ್ಯತಾಂ, ಅಶ್ವಮೇಧದ ಯಾಗದ ಕುದುರೆನ ಅದ್ರ ಕಟ್ಟು ಬಿಚ್ಚಿ ಅಂತ ಆದೇಶ ಕೊಡ್ತಾರೆ. ಕೂಡಲೇ ಸುಮಂತ್ರನ ಕರೆದ ದಶರಥ ಈಗಿಂದೀಗಲೇ ಆ ಸ್ಥಾನದಲ್ಲಿರೋ ಋತ್ವಿಜರು ಬ್ರಹ್ಮವಾದಿಗಳನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಋಷ್ಯಶೃಂಗರ ಅಧ್ವರ್ಯದಲ್ಲೇ ಯಾಗ ಮಾಡೋದು ಅಂತ ಗೊತ್ತಿದೆ. ಆದರೂ ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ, ವಸಿಷ್ಠ ಇವರನ್ನೆಲ್ಲ ಕರೆಸ್ಕೊಳ್ತಾನೆ. ಅವರೆಲ್ಲರೂ ಬಂದಮೇಲೆ ಧರ್ಮಾರ್ಥ ಸಹಿತಂ ಯುಕ್ತಂ ಶ್ಲಕ್ಷ್ಮಂ ವಚನಮಬ್ರವೀತ್, ಧರ್ಮಾರ್ಥ ಸಹಿತನಾಗಿ ತನ್ನ ಮನದಿಂಗಿತ ಹೇಳ್ಕೊಳ್ತಾನೆ. ಏನಂತ? ಮಮಲಾಲಪ್ಯ ಮಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ, ಗಂಡು ಮಗನಿಲ್ಲದ ನನಗೆ ಸುಖ ಅನ್ನೋದೇ ಇಲ್ಲ. ತದರ್ಥಂ ಹಯಮೇಧೇನ ಯಕ್ಷಾಮಿ ಇತಿ ಮತಿರ್ಮಮ, ಹಾಗಾಗಿ ಅಶ್ವಮೇಧ ಯಾಗ ಮಾಡೋ ಮನ್ಸು ಮಾಡಿದ್ದೀನಿ. ಋಷಿಪುತ್ರ ಪ್ರಭಾವೇನ, ಆ ಯಾಗ ಮಾಡಿಸೋಕೆ ಬಂದಿರೋ ಋಷ್ಯಶೃಂಗರಿಂದ ಈ ಬೈಕೆ ಈಡೇರುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ವಸಿಷ್ಠಾದಿ ಮುನಿಗಳು ಸಹ ಸಾಧು ಇತಿ ಪ್ರತ್ಯಪೂಜಯಾನ್, ಬಹಳ ಒಳ್ಳೇದು ಕಣಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಋಷ್ಯಶೃಂಗರ ಜೊತೆಗಿದ್ದ ಪ್ರಮುಖ ಪುರೋಹಿತರು ಯಾಗಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಸಂದೇಶ ಕೊಡ್ತಾರೆ. ಕುದುರೆ ಕಟ್ಟು ಬಿಚ್ಚಿ ಅಂತ ಆದೇಶ ಕೊಡ್ತಾರೆ. ಜೊತೆಗೆ ಅಮಿತ ವಿಕ್ರಮಾನ್ 4 ಪುತ್ರಾನ್, ಅಸಮಾನ ಶೂರರಾದ 4 ಜನ ಮಕ್ಕಳು ಹುಟ್ಟುತ್ತಾರೆ ಅಂತ ಭವಿಷ್ಯ ನುಡಿತಾರೆ. ದಶರಥನಿಗೆ ಬೇಕಿರೋದು ಒಂದು ಮಗು, ಆದರೆ ಆಶೀರ್ವಾದ ಮಾಡೋರೆ 4 ಮಕ್ಕಳಾಗಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬರೀ ಕ್ವಾಂಟಿಟಿ ಮಾತ್ರ ಮ್ಯಾಟ್ರ್ ಆಗಲ್ಲ, ಆ ಮಕ್ಕಳ ಕ್ವಾಲಿಟಿ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರ ಮಾತಲ್ಲಿ ಡೌಟ್ ಇಲ್ಲ. ಇಫ್ ಅನ್ನೋ ಪದ ಅಲ್ಲ ಅವ್ರು ಬಳಸ್ತಾ ಇರೋದು, ಮೇ ಬಿ ಅಂತ ಅವರು ರಾಗ ತೆಗಿತಾ ಇಲ್ಲ. 4 ಜನ ಮಕ್ಕಳಾಗ್ತಾರೆ ಅಂತ ಅಗ್ರಿಮೆಂಟ್ ಬರೆದು ಕೊಟ್ಟಂಗೆ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ದಶರಥನಿಗೆ ಮತ್ತೂ ಖುಷಿಯಾಗುತ್ತೆ. ಈ ಕೂಡಲೇ ಸರಯೂ ನದಿಯ ಉತ್ತರದಲ್ಲಿ ಯಾಗಶಾಲೆ ರೆಡಿ ಮಾಡಿ, ಯಥಾಕಲ್ಪಂ ಯಥಾವಿಧಿ, ಕಲ್ಪಗಳಲ್ಲಿ ಹೇಗೆ ಆ ಯಾಗದ ವಿಧಿವಿಧಾನ ಹೇಳಿದೆಯೋ ಅದೇ ಥರ ಯಾಗ ಕಾರ್ಯ ಆರಂಭವಾಗಲಿ. ನ ಅಪರಾಧೋ ಭವೇತ್, ಈ ಯಾಗದಲ್ಲಿ ಯಾವ ತಪ್ಪು ಆಗದಂಗಿರಲಿ. ಯಾಕಂದರೆ ವಿದ್ವಾಂಸೋ ಬ್ರಹ್ಮರಾಕ್ಷಸ, ವಿದ್ವಾಂಸರು ಬ್ರಹ್ಮರಾಕ್ಷಸರಿದ್ದ ಹಾಗೆ, ಸಣ್ಣ ತಪ್ಕೊಂಡ್ರು ದೊಡ್ಡದಾಗಿ ಬಾಯಿ ಮಾಡ್ತಾ ನುಂಗೆ ಹಾಕಿಬಿಡ್ತಾರೆ ಅಂತಾನೆ ದಶರಥ. ಇದು ಸಂಸ್ಕೃತದ ಗಾದೆ ಮಾತೆ ಆಗೋಗ್ಬಿಟ್ಟಿದೆ. ದಶರಥ ಆದೇಶ ಕೊಟ್ಟ ಮೇಲೆ ಅಶ್ವಮೇಧ ಯಾಗ ಶುರುವಾಯಿತು. ಅದು ಹೇಗಾಯಿತು, ಅದು ಮುಗಿದ ಮೇಲೆ ಏನಾಯಿತು, ಇದನ್ನೆಲ್ಲ ಮುಂದಿನ ವಾರ ನೋಡೋಣ. ನೀವು ಮಾತ್ರ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.